ಇವತ್ತು ನಮ್ಮ ಮನೆಗೆ ಬಂತು 6 ಕೆಜಿಯ ಪಾರ್ಸೆಲ್ ಬ್ಯಾಂಗ್ಳೂರಿಂದ. ಸ್ವಲ್ಪ ದಿನದ ಹಿಂದೆ ನಾನು ನನ್ನ ವೆಬ್ಸೈಟ್ ಲಾಂಚ್ ಬಗ್ಗೆ ವಿಡಿಯೋ ಹಾಕಿದ್ದೆ. ಅದನ್ನು ನೋಡಿ ಒಬ್ಬರು ಕಾಲ್ ಮಾಡಿದರು ಬ್ಯಾಂಗ್ಳೂರಿಂದ. ನಮ್ಮ ಹತ್ರ ಕೊರಿಯರ್ ಪೌಚಸ್ ಇದೆ, ಟ್ರೈ ಮಾಡಿ ನೋಡ್ತೀರಾ ಅಂತ ಹೇಳಿ. ಹಾಗೆ ಅವರ ಹತ್ರ ರೇಟ್ಸ್ ಎಲ್ಲ ವಿಚಾರಿಸಿದೆ. ನಾನು ಮೊದಲು ಅಮೆಝಾನಿಂದ ಆರ್ಡರ್ ಮಾಡ್ತಿದ್ದೆ, ಅದರ ರೇಟ್ ಕಂಪೇರ್ ಮಾಡಿದ್ರೆ ಇವರ ರೇಟ್ ಸ್ವಲ್ಪ ಕಡಿಮೆ ಇತ್ತು. ಹಾಗೆ ಇವರಿಂದ ಸ್ಯಾಂಪಲ್ ಸ್ವಲ್ಪ ತರಿಸುವ ಅಂತ ನನಗೆ ಬೇಕಾಗಿರುವಂಥ 3 ಸೈಜಿದು ಪೌಚನ್ನು ಆರ್ಡರ್ ಕೊಟ್ಟೆ. ಎಲ್ಲ 100 ಕೊಡಿ ಅಂತ ಹೇಳಿದೆ, ಸ್ಯಾಂಪಲ್ ನೋಡುವ ಅಂತ ಹೇಳಿ. ಚೆನ್ನಾಗಿದ್ರೆ ಇನ್ನೂ ಕೂಡ ಆರ್ಡರ್ ಕೊಡ್ತೇನೆ ಅಂತ ಹೇಳಿದ್ದೇನೆ. ಹಾಗೆ ಈಗ ಓಪನ್ ಮಾಡಿ ನೋಡುವ ಯಾವ ರೀತಿ ಇದೆ, ನನಗೆ ಬೇಕಾಗಿರುವಂಥ ಕ್ವಾಲಿಟಿಯಲ್ಲಿ ಇದೆಯಾ. ಅಂದರೆ ನನಗೆ POD ಎಲ್ಲ ಬೇಕಿತ್ತು, ಅಂದರೆ ಅದಕ್ಕೆ ಅಡ್ರೆಸ್ ಹಾಕಲಿಕ್ಕೆ ಅದೊಂದು ಪೌಚ್ ಥರ ಇರ್ತದಲ್ಲ ಅದೆಲ್ಲ ಬೇಕಿತ್ತು. ಮತ್ತು ಒಳಗಡೆ ನನಗೆ ಬಬಲ್ ರ್ಯಾಪ್ ಬೇಕಿತ್ತು. ಮುಂಚೆ ಎಲ್ಲ ನಾನು ಪ್ಲೇನ್ ಕೊರಿಯರ್ ಪೌಚಲ್ಲಿ ಕೊಡ್ತಾ ಇದ್ದೆ, ಬಟ್ ಈಗ ನಾನೇನಂದರೆ ಈ ಕೊರಿಯರ್ ಪೌಚ್ ಒಳಗೇನೆ ಬಬಲ್ ರ್ಯಾಪ್ ಇರ್ತದೆ, ಅದಕ್ಕೆ ಫಿಕ್ಸ್ ಆಗಿರ್ತದೆ. ಆಗ ನಮ್ಮದು ಪ್ಯಾಕೆಟ್ ಎಲ್ಲ ಏನು ಡ್ಯಾಮೇಜ್ ಆಗೋದಿಲ್ಲ. ಇಂಥ ಪೌಚ್ ಬೇಕಾಗಿತ್ತು. ಪ್ಲೇನ್ ಆದರೆ ಅದಕ್ಕೆ ಏನು ಸಪೋರ್ಟ್ ಏನು ಇರೋದಿಲ್ಲ, ಅವರು ಕೊರಿಯರ್ನವರೆಲ್ಲ ಬಿಸಾಕ್ತಾರಲ್ಲ, ಹಾಗೆ ಅದು ಅಷ್ಟು ಸೇಫ್ಟಿ ಇರೋದಿಲ್ಲ. ಬಟ್ ಬಬಲ್ ರ್ಯಾಪ್ ಇದ್ದರೆ ಸ್ವಲ್ಪ ಸೇಫ್ ಆಗಿರ್ತದೆ ಅಂತ ಹೇಳಿ ಅಂಥದ್ದನ್ನೇ ನಾನು ಆರ್ಡ್ರ್ ಮಾಡಿದ್ದೇನೆ. ನನಗೆ ಬೇಕಾಗಿರುವಂಥ ಕ್ವಾಲಿಟಿಯಲ್ಲಿ ಇದೆ, ಇದು ತುಂಬಾ ಖುಷಿ ಆಯಿತು. ಹಾಗೆ ಪ್ಯಾಕಿಂಗ್ ಮಾಡಲಿಕ್ಕೆ ಬಾಕ್ಸಸ್ಸನ್ನು ಕೂಡ ಆರ್ಡರ್ ಮಾಡಿದ್ದೇನೆ, ಅದು ಬಂದ ನಂತರ ವಿಡಿಯೋ ಹಾಕ್ತೇನೆ. ಇವತ್ತಿನ ಪ್ಯಾಕಿಂಗ್ ಎಲ್ಲ ಮುಗೀತು, ಇನ್ನು ಇದನ್ನು ಡಿಸ್ಪ್ಯಾಚ್ ಮಾಡಲಿಕ್ಕೆ ಉಂಟು. ನಿಮಗೆ ಕೂಡ ಮಸಾಲ ಆರ್ಡರ್ ಮಾಡಲಿಕ್ಕಿದ್ರೆ ನನ್ನ ವೆಬ್ಸೈಟಿಂದ ಆರ್ಡರ್ ಮಾಡಿ ನನಗೆ ಸಪೋರ್ಟ್ ಮಾಡಿ, ಆಯಿತಾ? ಬಾಯ್.